ವಿದ್ಯಾಭ್ಯಾಸ ಅನ್ನೋದು ಮಾರಾಟದ ವಸ್ತು ಆಗಬಾರ್ದು. ಆ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲೂ ಒಂದು ಯೂನಿವರ್ಸಿಟಿ ಆಗಿದ್ರೆ ಆ ಜಿಲ್ಲೆಗೆ ಒಂದು ಗೌರವ. ಅದು ಗೌರವ. ಒಂದು ಯೂನಿವರ್ಸಿಟಿ ಆದ್ರೆ ಅದು ನಮ್ಗೊಂದು ಗೌರವ. ಜ್ಞಾನ ಆಯೋಗದ ಶಿಫಾರಸ್ತು ನಮ್ಮ ಮಕ್ಕಳಿಗೆ ಸಲೀಸಾಗಿ ಕಾಲೇಜ್ ಹೋಗೋಕ್ಕೆ ಅವಕಾಶ ಆಗ್ತೈತೆ, ಯೂನಿವರ್ಸಿಟಿಗೆ ಹೋಗೋಕ್ಕೆ ಅವಕಾಶ ಆಗ್ತೈತೆ. ಯಾವಾಗ ನಾವು ಮೈಸೂರನ್ನೇ ಡಿಪೆಂಡ್ ಆಗಬಾರ್ದು, ಯಾವಾಗ ಬೆಂಗಳೂರನ್ನೇ ಡಿಪೆಂಡ್ ಆಗಬಾರ್ದು. ಹಾಗಾದ್ರೆ ಒಂದು ಯೋಚನೆ ಮಾಡಿ. ನೀವು ಒಳ್ಳೆ ಐಡಿಯಾ ಹೇಳ್ತಾ ಇದ್ರೆ, ಯಾರೋ ಕಾಂಗ್ರೆಸ್ಸಿನ ಮನೆಯಾಳ ಬುದ್ಧಿ ಇರುವಂತವ್ರು ಒಳ್ಳೆ ಐಡಿಯಾ ಹೇಳ್ತಾವ್ರು. ಏನಂತಂದ್ರೆ, ಏನಕ್ಕೆ ಯೂನಿವರ್ಸಿಟಿ 9 ಮುಚ್ಚಿಬಿಡಿ, 200 ಅಲ್ಲ ಅವನ್ನು ಮುಚ್ಚಿಬಿಡಿ. ಒಂದೇ ಸಾಕು, ಇಡೀ ಕರ್ನಾಟಕಕ್ಕೆ ಒಂದೇ ಸಾಕು. ಎಲ್ಲ ಅಲ್ಲೇ ಮಾಡೋಣ. ದುಡ್ಡು ಉಳಿತಾಯದ ಮೇಲೆ ಉಳಿತಾಯ. ಅವಾಗ 2,000 ಕೊಡ್ತೀಯಲ್ಲ, 10,000 ಕೊಟ್ಬಿಡಿ ಎಲ್ಲರಿಗೂ ಬೇಕಾದ್ರೆ, ಅವ್ರಿಗೆ ಮನೆಗೆ. ವಿದ್ಯಾಭ್ಯಾಸ ಬೇಡ, ಒಂದೇ ಯೂನಿವರ್ಸಿಟಿ ಸಾಕು. ಕರ್ನಾಟಕಕ್ಕೆ ಒಂದೇ ಯೂನಿವರ್ಸಿಟಿ. ನಾವು ಬರ್ತಾ ಬರ್ತಾ ದೇಶ ಮುಂದುವರಿತಾ ಇದೆ, ರಾಜ್ಯ ಮುಂದುವರಿತಾ ಇದೆ. ವಿದ್ಯಾಭ್ಯಾಸದ ಸಂಖ್ಯೆ ಜಾಸ್ತಿ ಆಗಬೇಕು ಅಂತೇಳಿ ನಾವು ಯೋಚನೆ ಮಾಡೋದು. ಈ ಸರ್ಕಾರ ವಿದ್ಯಾಭ್ಯಾಸ, ಯೂನಿವರ್ಸಿಟಿಗಳು, ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ. ಸರ್ಕಾರಿ ಶಾಲೆಗೆ ಬಣ್ಣ ಸುಣ್ಣ ಹೊಡೆಯಕ್ಕೂ ದುಡ್ಡು ಕೊಟ್ಟಿಲ್ಲ ಈ ಸರಿ. ಬಣ್ಣ ಸುಣ್ಣ ಹೊಡೆಯಕ್ಕೂ ದುಡ್ಡಿಲ್ಲ. ಆದ್ರೆ ವೈನ್ ಸ್ಟೋರ್ಗಳ ಮೇಲೆ ವೈನ್ ಸ್ಟೋರ್ ಮೇಲೆ ಬಾರ್ ಓಪನ್ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕೆ ದುಡ್ಡು ಬರ್ತದ? ಅದಕ್ಕೆ ಎಷ್ಟು ಕಮಿಷನ್ ಬರ್ತತೆ? ಅದಕ್ಕೆ ಎಷ್ಟು ಲಂಚ ಬರ್ತತೆ? ಈಗಾಗಲೇ ಸಿಕ್ಕಾಕೊಂಡಿದ್ದಾನೆ ಯಾರೋ ಕೇಜ್ರಿವಾಲ್, ಅಬ್ಕಾರಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇಲ್ಲೂ ಸಿಕ್ಕಾಕಂತೀರ ನೀವು. ಇಲ್ಲೂ ಈ ಕೇಜ್ರಿವಾಲ್ ರೀತಿ ಅಬ್ಕಾರಿ ಹಗರಣ ಇಲ್ಲೂ ನಡೀತಾ ಇದೆ. ಇಲ್ಲೂ ಸಿಕ್ಕಾಕಂತೀರ. ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರ ಸ್ಟ್ಯಾಂಡ್ ಏನು ಅನ್ನೋದನ್ನ ಹೇಳ್ಬೇಕು. ಯೂನಿವರ್ಸಿಟಿ ಮುಚ್ಚೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೇದ ಕೆಟ್ಟದ ಅಷ್ಟೇ ಬೇಕಾಗಿರೋದು. ನಿಮ್ಮ ಫೀಸಿಬಿಲಿಟಿ, ಲಾಭ ನಷ್ಟ ಅಲ್ಲ ಇವತ್ತು ಬೇಕಾಗಿರೋದು. ನೀವು ಇದು ವಿದ್ಯಾರ್ಥಿಗಳಿಗೆ ಪೂರಕವನೋ ಮಾರಕನೋ ಅಷ್ಟೇ ಹೇಳ್ಬೇಕು. ನೀವು ಮಾಡಿರೋ ಕರ್ಮಕ್ಕೆ ಓಟ್ಗೋಸ್ಕರ ಏನೇನೋ ಅನೌನ್ಸ್ ಮಾಡಿಬಿಟ್ಟು ಈಗ ಯೂನಿವರ್ಸಿಟಿ ಮುಚ್ಚುವಂತೀರ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ ಇಡೀ ರಾಜ್ಯದಲ್ಲಿ. ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಒಂದು ಗುದ್ಲಿ ಪೂಜೆನೇ ಇಲ್ಲ, ಶಂಕುಸ್ಥಾಪನೆನೇ ಇಲ್ಲ. ಸಂಬಳ ಕೊಡ್ತಾ ಇಲ್ಲ. ನನ್ನ ಯಾರೋ ಡಾಕ್ಟರ್ಗಳು ಬಂದಿದ್ರು, 2 ತಿಂಗಳು ಒಂದ್ಸರಿ ಸಂಬಳ ಕೊಡ್ತಾರಂತೆ ಡಾಕ್ಟರ್ಗಳಿಗೆ. ಈ ತರ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅದನ್ನೆಲ್ಲ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವುದು ಇವ್ರಿಗೆ ಲಂಚ ಬರುತ್ತೋ ಆ ಲಂಚ ಬರತ್ ಮಾತ್ರ ಇವತ್ತು ಈ ಸರ್ಕಾರ ಹೊರಟಿದೆ. ಅದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ಮಂಡ್ಯ ಜನತೆಗೆ, ಇಷ್ಟಕ್ಕೇನು ಬೆದರ್ತಾರೆ ಅಂತ ತಿಳ್ಕೊಬೇಡಿ. ದೊಡ್ಡ ಹೋರಾಟನೇ ಮಾಡಬೇಕು ಮಂಡ್ಯದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.